ಹಾಯ್ ಎಲ್ಲರಿಗೂ. ಸೊ 2024 ಅಂತ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಜನವರಿ ಮಂತ್ ಕೂಡ ಎಂಡ್ ಆಗಿ ಬಂತು. ಸೊ ಜನವರಿ ಮಂತ್ ಒಳಗೆ ಟಾಪ್ 6 ಆಂಡ್ರಾಯ್ಡ್ ಆಪ್ಸ್ ನನಗೆ ಬೆಸ್ಟ್ ಅನ್ಸಿರೋದನ್ನ ಈ ವಿಡಿಯೋ ಒಳಗೆ ಸಜೆಸ್ಟ್ ಮಾಡ್ತೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಮೊದಲನೇ ಆ್ಯಪ್ ವಾಲ್ ಪೇಪರ್ ಲವರ್ಸ್ಗೆ. ಸೊ ನನಗಂತೂ ವಾಲ್ ಪೇಪರ್ ಚೇಂಜ್ ಮಾಡ್ತಂದ್ರೆ ಭಾಳ ಇಷ್ಟ. ಅವಾಗ ವಾಲ್ ಪೇಪರ್ ಚೇಂಜ್ ಮಾಡ್ಕೊಂತಾನೆ ಇರ್ತೀನಿ. ಸೊ ನಾನು ಬೇರೆ ಥರದ ವಾಲ್ ಪೇಪರ್ಸ್ ಯೂಸ್ ಮಾಡೀನಿ. ಇವಾಗ ನಾನು ಹೇಳೋ ಈ ವಾಲ್ ಪೇಪರ್ ಐತಲ್ಲ, ಇದು ಭಾಳ ಇಷ್ಟ ಆಗುತ್ತೆ ನಿಮ್ಗೆ. ಆ್ಯಪ್ ನೇಮು 14 ವಾಲ್. ಇದ್ರೊಳಗೆ ನಾನು ಸುಮಾರು ವಾಲ್ ಪೇಪರ್ಸ್ನ ಟ್ರೈ ಮಾಡೀನಿ. ಇದ್ರೊಳಗೆ ಯೂನಿಕ್ ಟೈಪ್ ಆಫ್ ವಾಲ್ ಪೇಪರ್ಸ್ ನಿಮಗೆ ಸಿಗ್ತಾವೆ. ಆಮೇಲೆ ಇದ್ರೊಳಗಿರೋ ಆಲ್ಮೋಸ್ಟ್ ವಾಲ್ ಪೇಪರ್ಸ್ AI ಜನರೇಟ್ ಮಾಡೈತಿ. ಡೈಲಿ ಸೆಕ್ಷನ್ ಒಳಗೆ ಬಂದ್ರೆ ನಿಮ್ಗೆ ಇದ್ರಾಗ ಬೇರೆ ಥರದ ಕ್ಯಾಟಗರಿ ಒಳಗೆ ವಾಲ್ ಪೇಪರ್ಸ್ ನೋಡಕ್ ಸಿಗ್ತಾವೆ. ವಾಲ್ ಪೇಪರ್ ಅಪ್ಲೈ ಮಾಡೋದು ಕೂಡ ಭಾಳ ಈಸಿ ಐತಿ. ಜಸ್ಟ್ ನೀವು ವಾಲ್ ಪೇಪರ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆರೋ ಬಟನ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ವಾಲ್ ಪೇಪರ್ನ ಅಪ್ಲೈ ಮಾಡ್ಬೋದು. ಆಮೇಲೆ ಇಷ್ಟ ಇಲ್ಲ, ಈ ವಾಲ್ ಪೇಪರ್ಸ್ನ ಕಸ್ಟಮೈಸ್ ಕೂಡ ಮಾಡ್ಬೋದು. ಇದ್ರೊಳಗೆ ನಿಮಗೆ ಫುಲ್ ಹೈ ಕ್ವಾಲಿಟಿ ಒಳಗೆ ವಾಲ್ ಪೇಪರ್ಸ್ ನೋಡಕ್ ಸಿಗ್ತೈತಿ. ಬೇರೆ ಕ್ಯಾಟಗರಿ ಒಳಗೆ ವಾಲ್ ಪೇಪರ್ಸ್ ಇದಾವೆ. ಪ್ರತಿ ಕ್ಯಾಟಗರಿ ಒಳಗೆ ನಿಮಗೆ ಯೂನಿಕ್ ವಾಲ್ ಪೇಪರ್ಸ್ ನೋಡಕ್ ಸಿಗ್ತೈತಿ. ಪ್ರೋ ಸೆಕ್ಷನ್ ಒಳಗೆ ಬಂದ್ರೆ ಇನ್ನೂ ಜಾಸ್ತಿ ಕಲೆಕ್ಷನ್ ವಾಲ್ ಪೇಪರ್ಸ್ ಅದಾವು. ಬಟ್ ಆಲ್ಮೋಸ್ಟ್ ಫ್ರೀ ಇರೋ ವಾಲ್ ಪೇಪರ್ಸ್ ಬಹಳ ಚಂದ ಅದಾವು. ಪ್ರೋ ಪರ್ಚೇಸ್ ಮಾಡ್ರಿ ಅಂತ ಸಜೆಸ್ಟ್ ಮಾಡಲ್ಲ, ನಿಮ್ ಇಷ್ಟ. ಸೆಕೆಂಡ್ ಒನ್ ಪಿಕ್ಸೆಲ್ ಸರ್ಚ್. ಈ ಆಪ್ ಒಳಗೆ ನೀವು ಏನಾರ ಸರ್ಚ್ ಮಾಡ್ರಿ, ಲಿಟ್ರಲಿ ನೀವು ಏನ್ ಸರ್ಚ್ ಮಾಡಿದ್ರೆ ರಿಸಲ್ಟ್ ತೋರಿಸ್ತೈತಿ. ಯೂಶುವಲಿ ನೀವು ಆಪ್ ನೇಮ್ ಸರ್ಚ್ ಮಾಡಿ ಇಲ್ಲಿ ಆಪ್ ಅಂತ ಓಪನ್ ಮಾಡಬಹುದು. ಅದನ್ನ ಬಿಟ್ಟು ಇದ್ರಾಗ ಬೇರೆ ಸ್ಪೆಷಲ್ ಫೀಚರ್ ಏನಂದ್ರೆ, ಸಪೋಸ್ ಇವಾಗ ನೀವು ಕಾಫಿ ಶಾಪ್ ಹೋಗ್ಬೇಕು. ಸೊ ನೀವು ಗೂಗಲ್ ಮ್ಯಾಪ್ ಓಪನ್ ಮಾಡಿ ನಿಯರ್ ಬೈ ಕಾಫಿ ಶಾಪ್ ಅಂತ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದ್ರೊಳಗೆ ಹೋಗಿ ನಿಯರ್ ಬೈ ಕಾಫಿ ಶಾಪ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಮ್ಯಾಪ್ ಐತಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ನಿಮ್ಗೆ ಅಲ್ಲಿಗೆ ತಗೊಂಡ್ ಹೋಗತಿ. ಅಷ್ಟಲ್ಲ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಹೌ ಟು ಬಾಯ್ಲ್ ವಾಟರ್ ಅಂತ ಸರ್ಚ್ ಮಾಡಿದೆ. ಇಲ್ಲೇ ಯೂಟ್ಯೂಬ್ ಐತಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಯೂಟ್ಯೂಬ್ ತಗೊಂಡ್ ಹೋಗತಿ. ಸೊ ನೀವು ಪರ್ಟಿಕ್ಯುಲರ್ ಆಗಿ ಬೇರೆ ಆಪ್ಸ್ ಓಪನ್ ಮಾಡಿ ಅದ್ರ ರಿಸಲ್ಟ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನ್ ಬೇಕಲ್ಲ ಅದ್ ಇಲ್ಲೇ ಸರ್ಚ್ ಮಾಡ್ರಿ. ಪರ್ಟಿಕ್ಯುಲರ್ ಆಗಿ ನೀವು ಸಪರೇಟ್ ಆಗಿ ಯೂಟ್ಯೂಬ್ ಓಪನ್ ಮಾಡ್ಬೇಕು, ಮ್ಯಾಪ್ ಓಪನ್ ಮಾಡ್ಬೇಕು, ಈ ತರ ಏನಿಲ್ಲ. ನೀವು ನೀವು ಏನೋ ಸರ್ಚ್ ಮಾಡ್ಬೇಕಂದ್ರೆ ಇಲ್ಲಿ ಬಂದು ಸರ್ಚ್ ಮಾಡಿ ನೀವು ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ಬೋದು. ಇದರಿಂದ ಟೈಮ್ ಉಳಿತೈತಿ. ಆಮೇಲೆ ಯೂಸರ್ ಎಕ್ಸ್ಪೀರಿಯನ್ಸ್ ಇನ್ನು ಇಂಪ್ರೂವ್ ಆಗತಿ. ನಿಜ ಹೇಳ್ಬೇಕಂದ್ರೆ ಪರ್ಸನಲಿ ನನಗಿದ್ ಭಾಳ ಇಷ್ಟ ಆಯ್ತು. ನಾನಂತೂ ಬೇರೆ ಆಪ್ಸ್ ಓಪನ್ ಮಾಡಲ್ರಿ, ಎಲ್ಲ ಇಲ್ಲೇ ಸರ್ಚ್ ಮಾಡ್ಬಿಡ್ತೀನಿ. ನಿಜವೂ ಚಂದ ಐತಿ. ಇವಾಗ ನೀವು ಯಾರಿಗಾರ ಫೋನ್ ಮಾಡ್ಬೇಕು. ಸೊ ನೀವು ಕಾಂಟ್ಯಾಕ್ಟ್ ಆ್ಯಪ್ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಕಾಲ್ ಮಾಡ್ಬೇಕಲ್ಲ ಅವ್ರ ನೇಮ್ ಟೈಪ್ ಮಾಡಿದ್ರೆ ಸಾಕು, ನೀವು ಇಲ್ಲಿಂದ ಕಾಲ್ ಮೆಸೇಜ್ ಎರಡು ಮಾಡ್ಬೋದು. ಸೊ ಈ ಆ್ಯಪ್ ನಿಮಗೆ ಆರಾಮಾಗಿ ಪ್ಲೇ ಸ್ಟೋರ್ ಒಳಗೆ ಸಿಗ್ತೈತಿ. ಐಫೋನ್ ಒಳಗೆ ನೀವು ಇಲ್ಲಿ ಮ್ಯಾಲ್ ಟ್ಯಾಪ್ ಮಾಡಿದ್ರೆ ಮತ್ತೆ ಟಾಪ್ ಸೆಕ್ಷನ್ಗೆ ಬರ್ತೈತಿ. ಬಟ್ ಆಂಡ್ರಾಯ್ಡ್ ಒಳಗೆ ನಿಮ್ಗೆ ಇನ್ಬಿಲ್ಟ್ ನೋಡಕ್ ಸಿಗಲ್ಲ. ಬಟ್ ಡೋಂಟ್ ವರಿ, ನಾನಿರೋ ಮಟ್ಟ ಹೆದರಕ್ ಹೋಗ್ಬೇಡ್ರಿ. ನೀವು ಪ್ಲೇ ಸ್ಟೋರ್ಗೆ ಹೋಗಿ ಟ್ಯಾಪ್ ಸ್ಕ್ರೋಲ್ ಅಂತ ಸರ್ಚ್ ಮಾಡಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕರಿ. ನೆಕ್ಸ್ಟ್ ಆ್ಯಪ್ ಓಪನ್ ಮಾಡ್ಕೊಂಡು ಅದಕ್ಕೆ ಏನೇನು ಪರ್ಮಿಷನ್ ಬೇಕಲ್ಲ ಅದನ್ನೆಲ್ಲ ಚೆಕ್ ಮಾಡಿ ಅಲೋ ಮಾಡ್ರಿ. ಇವಾಗ ನಾನು ತಳಗ್ ಸ್ಕ್ರೋಲ್ ಮಾಡೀನಿ. ಇವಾಗ ಡೈರೆಕ್ಟ್ ಆಗಿ ಮ್ಯಾಲ್ ಹೋಗ್ಬೇಕಂದ್ರೆ ಜಸ್ಟ್ ಇಲ್ಲಿ ಮ್ಯಾಲ್ ಟ್ಯಾಪ್ ಮಾಡಿದ್ರೆ ಸಾಕು, ಸ್ವಯ್ಯನ ಕರ್ಕೊಂಡು ಹೋಗತ್ ಮೇಲೆ. ಈ ಆ್ಯಪ್ ಮಸ್ತ್ ಐತಲ್ಲ. ಇವಾಗ ಇದ್ರೊಳಗೆ ನೀವು ಐಫೋನ್ ತರ ಆಪ್ ಫೀಚರ್ನ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೂ ಒಂದಿಷ್ಟು ಎಕ್ಸ್ಟ್ರಾ ಫೀಚರ್ಸ್ ಆಡೆಡ್ ಅದಾವ. ಲೈಕ್ ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ಕೆಳಗೆ ಸ್ಕ್ರೋಲ್ ಆಕತಿ, ಲೆಫ್ಟ್ ಸೈಡ್ ಸ್ವೈಪ್ ಮಾಡಿದ್ರೆ ಫ್ಲಾಶ್ ಲೈಟ್ ಆನ್ ಆಕತಿ, ರೈಟ್ ಸೈಡ್ ಸ್ವೈಪ್ ಮಾಡಿ ಸ್ವಿಚ್ ಆಫ್ ಮಾಡ್ಬೋದು. ಇದೆಲ್ಲ ಸೆಟಪ್ ಮಾಡೋದು ಭಾಳ ಈಸಿ ಐತಿ. ಆ್ಯಪ್ ಒಳಗೆ ಹೋಗಿ ಇಲ್ಲೇ ಸೆಟ್ಟಿಂಗ್ ಐತಿ, ಅದ್ರೊಳಗೆ ನೀವು ಬೇರೆ ತರ ಸೆಟಪ್ ಮಾಡ್ಬೋದು. ಲಾಂಗ್ ಪ್ರೆಸ್, ಸೈಡ್, ರೈಟ್, ಲೆಫ್ಟ್ ಎಲ್ಲ ಚೆಕ್ ಮಾಡಿ ಸೆಟಪ್ ಮಾಡ್ರಿ. ಫೋರ್ತ್ ಆ್ಯಪ್ ನೋಟರ್ಲಿ. ಆಕ್ಚುಲಿ ಈ ಆ್ಯಪ್ ಪರ್ಸನಲಿ ನನಗೆ ಭಾಳ ಇಷ್ಟ ಆಯಿತು. ಇದ್ರೊಳಗೆ ನಿಮ್ಗೆ ಏನಾರು ಕೆಲಸ ಅಂದ್ರೆ, ಇವಾಗ ಎಕ್ಸಾಂಪಲ್ಗೆ ನಿಮ್ಮ ಮನ್ಯಾಗ ನಿಮ್ಮವ್ವ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಹೇಳಿರ್ತೈತಿ, ಅದನ್ನ ಮಾಡಲೇಬೇಕಾಗಿರ್ತೈತಿ. ಅಥವಾ ನೀವು 6 ಗಂಟೆಗೆ ಎಲ್ಲೇ ಹೊರಗೆ ಹೋಗೋದಿರ್ತೈತಿ. ಸೊ ಈ ಥರದ ಕೆಲಸ ನಿಮಗೆ ಸಡನ್ ಆಗಿ ನೆನಪಾಗಲ್ಲ, ಆ ಟೈಮ್ ಒಳಗೆಲ್ಲ ಮರ್ತೋಕತಿ ಅಂದ್ರೆ ಅವನ್ನೆಲ್ಲ ನೀವು ಇಲ್ಲಿ ನೋಟಿಫಿಕೇಶನ್ ಒಳಗೆ ಪಿನ್ ಮಾಡ್ಬೋದು. ಯೂಶುವಲಿ ನೀವು ಫೋನ್ ಯೂಸ್ ಮಾಡ್ಬೇಕಾದ್ರೆ ಅವಾಗ ನೋಟಿಫಿಕೇಶನ್ ಸ್ಕ್ರೋಲ್ ಮಾಡ್ತೀರಿ. ಸೊ ಆ ಪಿನ್ ಮಾಡಿರೋ ಮೆಸೇಜ್ ನಿಮಗೆ ನೋಡಿದಾಗೆಲ್ಲ ನೆನಪಾಗತಿ. ನಿಮ್ಗೆ ಏನೇ ಕೆಲಸ ಇತ್ತಂದ್ರೆ ಇದ್ರೊಳಗೆ ಟೈಪ್ ಮಾಡಿ ಸೆಟಪ್ ಮಾಡ್ರಿ. ಅದ್ರ ಜೊತೆಗೆ ನೀವು ಆ ಮೆಸೇಜ್ನ ಸ್ಕೆಡ್ಯೂಲ್ ಕೂಡ ಮಾಡ್ಬೋದು. ಸೊ ನಿಮ್ದು ಏನಾದ್ರು ಕೆಲಸ ಇತ್ತಂದ್ರೆ ಪರ್ಟಿಕ್ಯುಲರ್ 6 ಗಂಟೆಗೆ ರಿಮೈಂಡ್ ಮಾಡ್ಬೇಕಂದ್ರೆ ಇದ್ರೊಳಗೆ ಈ ತರ ಸ್ಕೆಡ್ಯೂಲ್ ಮಾಡಿದ್ರೆ ಅದು ಆ ಟೈಮ್ ಒಳಗೆ ನೋಟಿಫಿಕೇಶನ್ ರಿಮೈಂಡ್ ಮಾಡ್ತೈತಿ. ನೆಕ್ಸ್ಟ್ 5th ಆ್ಯಪ್ ಟೂಲಿ. ಇದ್ರೊಳಗೆ ತುಂಬಾ ಟೂಲ್ಸ್ ಅದಾವ. ಎಕ್ಸಾಂಪಲ್ಗೆ QR ಕೋಡ್ ನ ಜನರೇಟ್ ಮಾಡ್ಬೋದು. ಆಮೇಲೆ ಇಮೇಜ್ ಒಳಗೆ ನಿಮ್ಗೆ ಯಾವ್ದಾರ ಒಂದು ಕಲರ್ ನ ಪಿಕ್ ಮಾಡ್ಬೇಕಂದ್ರೆ ಅದನ್ನು ಕೂಡ ಮಾಡ್ಬೋದು. ನೆಕ್ಸ್ಟ್ ಇಮೇಜಸ್ ನ ಸರ್ಕಲ್ ಒಳಗೆ ಕ್ರಾಪ್ ಮಾಡ್ಬೋದು. ಆಮೇಲೆ ಇಂತ ಬಹಳಷ್ಟು ಅದಾವ ಟೂಲ್ಸ್. ಇಲ್ಲಿ ನೋಡ್ರಿ, ಯೂನಿಕ್ ಕನ್ವರ್ಟರ್ ಟೂಲ್ಸ್ ಕೂಡ ಅದಾವ. ಸೊ ಬೇರೆ ಆ್ಯಪ್ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡೋ ಎಲ್ಲಾ ಫೀಚರ್ಸ್ ನಿಮ್ಗೆ ಈ ಒಂದೇ ಆ್ಯಪ್ ಒಳಗೆ ಯೂಸ್ ಮಾಡಕ್ ಸಿಗ್ತೈತಿ. ಆಮೇಲೆ ನಾನು ಹೇಳೋ ಎಲ್ಲಾ ಆ್ಯಪ್ಸ್ ನಿಮಗೆ ಪ್ಲೇ ಸ್ಟೋರ್ ನಾಗ ಸಿಗ್ತಾವ. ಡೋಂಟ್ ವರಿ, ಲಿಂಕ್ ಅಂತೂ ಕೊಟ್ಟಿರಲ್ಲ. ಲಾಸ್ಟ್ ಆ್ಯಪ್ ಫ್ಲಿಪ್ DND. ಈ ಆ್ಯಪ್ ಹೆಂಗ್ ವರ್ಕ್ ಆಗತ್ತೆ ಅಂದ್ರೆ, ನೀವು ಮೀಟಿಂಗ್ ನಾಗ ಇರ್ತೀರಿ, ಯಾರೋ ಒಬ್ರು ಪದೇ ಕಾಲ್ ಮಾಡಾತಾರ. ಆ ಸಿಚುವೇಶನ್ ಒಳಗ ನೀವು ಆ ಫೋನ್ ತಗೊಂಡು ಅದನ್ನ ಓಪನ್ ಮಾಡಿ ಸೈಲೆಂಟ್ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ, ಅಥವಾ ಆ ತರ ಮಾಡಕ್ಕಾಗಲ್ಲ ಅಂದ್ರೆ ಜಸ್ಟ್ ನೀವು ಆ ಫೋನ್ ಈ ತರ ಫ್ಲಿಪ್ ಮಾಡಿ ಇಟ್ರೆ ಸಾಕು, ಫೋನ್ ಸೈಲೆಂಟ್ ಆಗಿಬಿಡ್ತೈತಿ. ಸೊ ಆಮೇಲೆ ಯಾರ ಕಾಲ್ ಮಾಡ್ಲಿ ರಿಂಗ್ ಆಗಂಗಿಲ್ಲ, ಜಸ್ಟ್ ಸೈಲೆಂಟ್ ಒಳಗೆ ಇರ್ತೈತಿ. ಸೊ ಸೈಲೆಂಟ್ ಮಾಡೋದು ಎಷ್ಟು ಈಸಿ ಅಲ್ಲ. ಸೊ ಇದ್ರೊಳಗೆ ನಿಮಗೆ ಯಾವ ಆ್ಯಪ್ ಭಾಳ ಇಷ್ಟ ಆಯ್ತು ಕಮೆಂಟ್ ಮಾಡ್ರಿ. ಆಮೇಲೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ. ಸೊ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರೂ ನನ್ನ ಮಿಸ್ ಮಾಡ್ಕರಿ. ಟಾಟಾ, ಬಾಯ್.